ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಳಿನ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಲಾಗು. ಸಂಕ್ರಾಂತಿ ಮತ್ತು ಸಂಕ್ರಾಂತಿ ಹಬ್ಬದ ಹಿಂದಿನ ಲಾಗ್ ಆಗಿರುತ್ತೆ. ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನನ್ನ ಮಗಳ ಸ್ಕೂಲಲ್ಲಿ ಗಾಳಿಪಟ ಕಾಂಪಿಟೇಷನ್ ಇತ್ತು. ಆ ಕಾರಣ ಅವಳು ಅಲ್ಲಿ ಗಾಳಿಪಟ ಹಾರೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ಲು. ಇದು ನಮ್ಮ ಮನೆಯವರು ಅಂದರೆ ಅವ್ರ ಅಪ್ಪ ಮಗಳು ಇಬ್ಬರು ಹೋಗಿದ್ದರು. ತಂದೆ ಮಗಳ ಜೊತೆ ಸೇರಿ ಗಾಳಿಪಟ ಹಾರಿಸೋ ಕಾಂಪಿಟೇಷನ್ ಇತ್ತು. ಆ ಕಾರಣ ಅಲ್ಲಿ ಸ್ಕೂಲಲ್ಲಿ ಗಾಳಿಪಟ ಹಾರಿಸೋದಲ್ಲಿ ಅದನ್ನು ಮೇಕಿಂಗ್ ಮಾಡಿಬಿಟ್ಟು ಗಾಳಿಪಟ ಹಾರಿಸೋದು ಕಾಂಪಿಟೇಷನ್ ಇತ್ತು. ಸೊ ಹಾಗಾಗಿ ಅವರು ಅಲ್ಲಿ ಹೋಗ್ಬಿಟ್ಟು ಈ ಥರ ಗಾಳಿಪಟ ಎಲ್ಲ ಮಾಡಿಬಿಟ್ಟು ಸ್ಕೂಲಲ್ಲೇ ಅದನ್ನು ಹಾರಿಸ್ಬಿಟ್ಟು ಬಂದಿದ್ದರು. ಸೊ ಯಾಕಂದರೆ ಸಂಕ್ರಾಂತಿ ದಿನ ಎಲ್ಲ ಮಕ್ಕಳಿಗೆ ರಜೆ ಇರೋದ್ರಿಂದ ಹಿಂದಿನ ದಿನವೇ ಆ ಕಾಂಪಿಟೇಷನ್ ಇತ್ತು. ನೆಕ್ಸ್ಟ್ ಬರೋದಾದರೆ ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ನೆಲಕರಣೆ ಮಾಡಿಬಿಟ್ಟು ಮನೆಯಲ್ಲಿ ಅಡುಗೆ ಮಾಡಿಬಿಟ್ಟು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ. ಅದನ್ನು ದೇವರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಕೈಲಾದಷ್ಟು ಯಾವ ಥರ ಆಗುತ್ತೋ ಅದೇ ಥರನೇ ಪೂಜೆ ಮಾಡೋದು. ಹೂವು, ಹಣ್ಣು, ನೈವೇದ್ಯ ಏನೇನು ತಂದಿರ್ತೀವಿ ಅದೆಲ್ಲ ಇಟ್ಬಿಟ್ಟು ದೇವರಿಗೆ ಪೂಜೆ ಮಾಡಿದ್ದೀನಿ. ಆಮೇಲೆ ಎಳ್ಳು, ಬೆಲ್ಲ ಅದನ್ನು ದೇವರಿಗೆ ಅರ್ಪಣೆ ಮಾಡಿದ್ದೀನಿ. ಕಬ್ಬು, ಗೆಣಸು, ಎಳ್ಳು, ಬೆಲ್ಲ, ಕಡಲೆಕಾಯಿ, ಅವರೆಕಾಯಿ ಎಲ್ಲ ಬೇಯಿಸಿರೋದು ದೇವರಿಗೆ ಅರ್ಪಣೆ ಮಾಡಿದ್ದೀನಿ, ದೇವರಿಗೆ ನೈವೇದ್ಯ ಮಾಡಿದ್ದೀನಿ. ಆಮೇಲೆ ಬಾಳೆಹಣ್ಣು ಇದೆಲ್ಲ ಇಟ್ಬಿಟ್ಟು ಹೂವು, ತೆಂಗಿನಕಾಯಿ ಎಲ್ಲ ಒಡೆದ್ಬಿಟ್ಟು ಕಬ್ಬನ್ನು ಸಹಿತ ದೇವರಿಗೆ ಇಟ್ಟು ಪೂಜೆ ಮಾಡಿದ್ದೀನಿ. ಕಾಯಿ ಒಡೆದ್ಬಿಟ್ಟು ಮಂಗಳಾರತಿ ಮಾಡಿಬಿಟ್ಟು ಇದು ನಮ್ಮ ಮನೆಯಲ್ಲಿ ನಿನ್ನೆ ಅಂದರೆ ಸಂಕ್ರಾಂತಿ ದಿನ ಮಾಡಿರತಕ್ಕ ಪೂಜೆ ಆಗಿರುತ್ತೆ. ಮಾಮೂಲಿಯಾಗೆ ಪೂಜೆ ಮಾಡಿದ್ದೀನಿ ನಾನು. ನಿನ್ನೆ ಗುರುವಾರ ಆಗಿರೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿಗೂ ಪೂಜೆ ಮಾಡಿದ್ದೀನಿ. ಸೊ ನಾನು ನಿನ್ನೆ ಪೂಜೆ ಎಲ್ಲ ಮನೆಯಲ್ಲಿ ಮಾಡಿಕೊಂಡು ನೆಕ್ಸ್ಟು ನಾವು ಏನೇನು ಥರದ ಅಡುಗೆ ಮಾಡಿದ್ವಿ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನಾನು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಮಾಡಿದ್ದೆ. ಕಬ್ಬು, ಎಳ್ಳು, ಬೆಲ್ಲ, ಗೆಣಸು, ಆಮೇಲೆ ಕಡಲೆಕಾಯಿ, ಅವರೆಕಾಳು ಎಲ್ಲ ಬೇಯಿಸಿದ್ದೆ. ಆಮೇಲೆ ರೊಟ್ಟಿ, ಚಳಂಬ್ರೆಕಾಯಿ ಅಂತ ಹೇಳ್ತಾರೆ, ಚೌಳಿಕಾಯಿ, ಚಳಂಬ್ರೆಕಾಯಿ ಪಲ್ಯ ಮಾಡಿದ್ದೆ. ಪುಡಿ, ಚಟ್ನಿ ಪುಡಿ, ಆಮೇಲೆ ಖಾರ ಚಟ್ನಿ ಮಾಡಿದ್ದೆ. 2-3 ಥರದ ಪಲ್ಯ, ಖಾರ ಚಟ್ನಿ, ಅದಕ್ಕೆ ಮೊಸರು, ಆಮೇಲೆ ಎಲ್ಲ ಹಸಿ ತರಕಾರಿಗಳು ಏನೇನಿದೋ ಗೆಣಸು, ಈರುಳ್ಳಿ, ಆಮೇಲೆ ಸೌತೆಕಾಯಿ, ಕ್ಯಾರೆಟು ಅದೆಲ್ಲ ಕಟ್ ಮಾಡ್ಕೊಂಡಿದ್ದೆ. ಕ್ಯಾರೆಟು, ಸೌತೆಕಾಯಿ, ಮೂಲಂಗಿ, ಈರುಳ್ಳಿ ಕಾವು ಅಂತ ಹೇಳ್ತಾರೆ, ಅದು ಮೊಳಕೆ ಬಂದಿರುತ್ತಲ್ಲ ಅದೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ. ಅದೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ಅರೇಂಜ್ಮೆಂಟ್ ಮಾಡಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ವಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದನ್ನು ಇಟ್ಬಿಟ್ಟು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡ್ವಿ. ಸ್ವಲ್ಪ ಬೇಕಾಗುತ್ತಲ್ಲ, ಸೊ ಆದ ಕಾರಣ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ನೀಟಾಗೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು, ಮೊಸರು ಇತ್ತು ಸ್ವಲ್ಪ ಅದನ್ನು ಆ್ಯಡ್ ಮಾಡಿಕೊಂಡು ಎಲ್ಲ ಫೋಟೋಶೂಟ್ ಮಾಡಿದ್ವಿ. ನೆಕ್ಸ್ಟು ನನ್ನ ಮಗಳು ಈವ್ನಿಂಗು ಎಳ್ಳು ಬೀರು ಕಾರ್ಯಕ್ರಮ ಇತ್ತಲ್ವ, ಸೊ ಹಾಗಾಗಿ ಅವಳು ಫುಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಅವಳು ನಾನು ಲಂಗ ದಾವಣಿ ಹಾಕ್ಕೋತೀನಿ ಅಂತ ಹೇಳಿಬಿಟ್ಟು ಆಸೆಪಟ್ಟು ಹಾಕ್ಕೊಂಡ್ಳು. ಸೊ ಅವಳಿಂದನೂ ಸ್ವಲ್ಪ ದೇವ್ರ ಮನೆಯಲ್ಲೆಲ್ಲ ಫೋಟೋ ತೆಗೆಸ್ಬಿಟ್ಟು ಫೋಟೋಶೂಟ್ ಮಾಡಿ ಅವಳು ನೀಟಾಗಿ ರೆಡಿ ಮಾಡಿ ನಾವು ಮನೆಯಿಂದ ಆಚೆ ಸ್ವಲ್ಪ 1-2 ಫೋಟೋಶೂಟ್ ಮಾಡ್ಕೊಂಡ್ವಿ. ಅಕ್ಕಪಕ್ಕ ಮನೆಯಲ್ಲಿ ಹೆಣ್ಮಕ್ಳು ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಅಕ್ಕಪಕ್ಕದ ಮನೆಯವರಿಗೆ ಎಳ್ಳು ಬೀರೋದ್ರಿಂದ ನಮಗೂ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಹೋಗಿ ಅವಳೆಲ್ಲ ಮನೆಗೂ ಅಕ್ಕಪಕ್ಕ ಮನೆ, ಕೆಳಗಿನ ಮನೆ ಯಾರ್ಯಾರು ಇರ್ತಾರೆ ಗೊತ್ತಿರ್ತಾರೆ ಪರಿಚಯ ಇರೋ ಮನೆಗೇ ಎಳ್ಳು ಬೀರಿ ಬಂದಳು. ಖುಷಿಪಟ್ಲು ಅವಳು. ಅಮ್ಮ ನಂಗೆ ತುಂಬ ಖುಷಿ ಆಯಿತು, ನಾನು ಯಾವ ಮನೆಗೆ ಹೋಗ್ತೀನಿ ಈ ಮನೆಗೆ ಕೊಟ್ಟು ಬರ್ತೀನಿ ಅಂತ ಹೇಳಿದ್ಲು. ಅದನ್ನು ನಮಗೂ ಒಂಥರ ಖುಷಿ, ಹೆಣ್ಮಕ್ಳಿದ್ರೆ ಎಲ್ಲ ರೆಡಿ ಮಾಡಿಬಿಟ್ಟು ಈ ಥರ ಎಲ್ಲ ಫೋಟೋಶೂಟ್ ಮಾಡ್ಬೋದು, ಎಲ್ಲರಿಗೂ ಹ್ಯಾಪಿ ಹಂಚ್ಬೋದು. ಸೊ ಹಾಗಾಗಿ ನಾವು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಅಕ್ಕಪಕ್ಕ ಮನೆಯವ್ರಿಗೆ ಎಲ್ಲ ಎಳ್ಳು ಬೀರಿದ್ವಿ. ಇದಾದಮೇಲೆ ಅವಳು ಸ್ವಲ್ಪ ಖುಷಿ ಪಟ್ಲು, ಅಮ್ಮ ನನಗೆ ಈ ಥರ ರೆಡಿ ಮಾಡು, ನಾನು ಇದನ್ನೇ ಹಾಕ್ಕೋತೀನಿ, ಈ ಸರ ಹಾಕ್ಕೋತೀನಿ, ಬಳೆ ಹಾಕ್ಕೋತೀನಿ ಅಂತ ಹೇಳ್ಬಿಟ್ಟು ಅವಳೇ ನನಗೆ ಈ ಪೋಸಲ್ಲಿ ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು ಅವಳೇ ತೆಗೆಸ್ಕೊಂಡಿದ್ದೆ ಆ್ಯಕ್ಚುಲಿ. ಇದೆಲ್ಲ ಆದಮೇಲೆ ಅವರಪ್ಪ ಸ್ವಲ್ಪ ಫೋಟೋಸ್ ತೆಗಿತಾಯಿದ್ರು. ನಾನು ಅಷ್ಟೊತ್ತಿಗೆ ರೆಡಿ ಆದೆ, ಸಾಯಂಕಾಲ ಆಗಿತ್ತು. ನಾನು ದೇವರಿಗೆಲ್ಲ ದೀಪ ಹಚ್ಬಿಟ್ಟು
ಮತ್ತು ನಿನ್ನೆ ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕು. ಅದರಲ್ಲಿ ಎಸ್ಪೆಷಲಿ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು, ಸಂಕ್ರಾಂತಿ ದಿನ ಮನೆ ದೇವರಿಗೆ ಹೋಗಬೇಕಾಗತ್ತೆ, ಹೋದರೆ ತುಂಬ ಒಳ್ಳೆಯದು ಅಂತ. ತೀರಾ ನಾವು ಮನೆ ದೇವ್ರಿಗೆ ಹೋಗೋಕ್ಕಾಗಲಿಲ್ಲ, ನಾವು ಇಲ್ಲೇ ಇರೋರು, ದೂರ ಇದೆ ಮನೆ ದೇವರು ಅಂತ ಅನ್ನೋರು, ಇಲ್ಲೇ ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಆದ ಕಾರಣ ನಾನು ಅದೇ ರೀತಿ ನಾನು ನಿನ್ನೆ ಗುರುವಾರ ಆಗಿರೋದ್ರಿಂದ ಯಾರಾದರೂ ಸಾಯಿಬಾಬಾ ಮಂದಿರಕ್ಕಾದರೂ ಹೋಗ್ಬೋದು, ಮಠಕ್ಕಾದರೂ ಹೋಗ್ಬೋದು ಅಂತಲೂ ಹೇಳಿದ್ದೆ ನಾನು. ಇಲ್ಲ ಹತ್ರದಲ್ಲಿರೋ ದೇವಸ್ಥಾನಕ್ಕಾದರೂ ಹೋಗ್ಬೋದಿತ್ತು. ಸೊ ನಾನು ಆದ ಕಾರಣ ಈವ್ನಿಂಗ್ ನಾವು ಎಲ್ಲ ಮನೆಯಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಸಂಜೆ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ರಾಯರ ದರ್ಶನ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜನನೂ ಜಾಸ್ತಿ ಬಂದಿದ್ದರು ಹಬ್ಬ ಇರೋದ ಕಾರಣ. ಹೋಗ್ಬಿಟ್ಟು ರಾಯರ ದರ್ಶನ ಮಾಡಿಕೊಂಡು ಬ್ಲೆಸ್ಸಿಂಗ್ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ಊಟ ಮಾಡಿ ಒಳ್ಳೆ ಊಟ, ಒಳ್ಳೆ ಭೋಜನ ಊಟ ಮಾಡಿಕೊಂಡು ಮನೆಯಲ್ಲಿ ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.